ಬೈ ಎಲೆಕ್ಷನ್ ಮುಗಿಯದನ್ನೇ ಕಾಯ್ತಾ ಇದ್ರು ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ದಿನಗಳಿಂದ ಕಾಯ್ತಾನೆ ಇದ್ದಾರೆ. ಯಾಕೆಂದ್ರೆ 2.5 ವರ್ಷ ಆದ್ಮೇಲಾದ್ರೂ ಒಂದು ನಾಯಕತ್ವ ಬದಲಾಗೆ ಆದ್ರೂ ನಮಗೆ ಸಚಿವ ಸ್ಥಾನ ಸಿಗುತ್ತೆ, ಇಲ್ಲಾಂದ್ರೆ ಸಂಪುಟ ಪುನರ್ರಚನೆ ಆದ್ರೂ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂದ್ಕೊಂಡಿದ್ದಂಥವ್ರಿಗೆ ಭಾರಿ ನಿರಾಸೆ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಹೈಕಮಾಂಡ್ಗೆ ಮೊದಲೇ ಕನ್ಫ್ಯೂಷನ್, ಏನು ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ. ನಾಯಕತ್ವ ಬದಲಾವಣೆ ಮಾಡಬೇಕಾ, ಕಂಟಿನ್ಯೂ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲದ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಈ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಕಾಯ್ತಾ ಇರುವಂಥ ಹಿರಿಯ ಶಾಸಕರಿಗೂ ನಿರಾಸೆ ಆಗ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಆಲ್ರೆಡಿ ಕೆಲವರು ಹೋಗಿದ್ದಾರೆ ದೆಹಲಿಗೆ. ಈಗಾಗಲೇ ದೆಹಲಿಗೆ ತೆರಳಿರುವಂಥದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು, 3-4 ಬಾರಿ ಗೆದ್ದಿರುವಂಥ ಶಾಸಕರುಗಳು, ಹಾಗೆ ಕೆಲವರು ಮೊದಲ ಬಾರಿಗೆ ಗೆದ್ದಿರುವಂಥವರು ಕೂಡ ಅಷ್ಟೇ. ಮೊದಲ ಬಾರಿ ಗೆದ್ದಿರುವಂಥವ್ರಿಗೂ ಕೆಲವರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಒತ್ತಡವನ್ನು ಹಾಕಲಾಗ್ತಾ ಇದೆ. 20 ಸಚಿವರನ್ನ ಕೈಬಿಟ್ಟು ನಮಗೆ ಸ್ಥಾನ ನೀಡಬೇಕು ಅಂತ ಪಟ್ಟನೆ ಹಿಡಿದಿದ್ದಾರೆ. ಇಂದು ಹಲವು ಶಾಸಕರು ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ. DCM DK ಶಿವಕುಮಾರ್ ಬಣದ ಶಾಸಕರಿಂದ ಕಾದು ನೋಡುವ ನಡೆ. ಏಪ್ರಿಲ್ 14ರ ಬಳಿಕ ದೆಹಲಿಗೆ DKಶಿ ಟೀಮ್ ಹೋಗುವಂತ ಸಾಧ್ಯತೆ ಇದೆ. DKಶಿ ಅನುಮತಿ ಪಡೆದು ದೆಹಲಿಗೆ ಹೋಗುವಂತ ಪ್ಲಾನು ಅಂತ. DKಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ಸಾಕಷ್ಟು ಜನ ಇದ್ದಾರೆ ಶಾಸಕರುಗಳು. ಅದರಲ್ಲಿ ಪ್ರಮುಖವಾಗಿ ಬಾಲಕೃಷ್ಣ ಆಗಿರ್ಬೋದು, NARS, ಯಶವಂತರಾಯಗೌಡ ಪಾಟೀಲು, ಲಕ್ಷ್ಮಣ್ ಸವದಿ ಸೇರಿದಂತೆ ಹಲವು ಶಾಸಕರುಗಳು ಇದ್ದಾರೆ. ಆದರೆ ಎಲ್ರಿಗೂ ಗೊತ್ತಿರುವಂತದ್ದು ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿರುತ್ತೆ ಮೇ 4ರ ನಂತರ ಪಂಚರಾಜ್ಯಗಳ ಚುನಾವಣೆ ಬಂದ ಬಳಿಕ. ಅದಾದ ಬಳಿಕ ಅವ್ರು ಏನು ನಿರ್ಧಾರ ಮಾಡಬಹುದು ಅನ್ನುವಂಥದ್ದನ್ನ ಯೋಚನೆ ಮಾಡಬಹುದು ಅಂತ ಕಾಣಿಸುತ್ತೆ. ಇನ್ನು ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಜನ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡರ್, ನೀನು ಲೀಡರ್ ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಗಿದೆ. ಸುರ್ಜಿವಾಲ ಅವರು 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು 3 ಸರಿ 4 ಸರಿ 5 ಸರಿ ಗೆದ್ದಂತೆಲ್ಲ ಸೇರ್ಕೊಂಡು ಹೋಗ್ತಾ ಒಂದು 25-30 ಜನ. ಏನ್ ಹೈಕಮಾಂಡ್ ಹತ್ರ ನಮಗೊಂದು ಅವಕಾಶ 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ 4 ಜನ ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ, ನಮ್ಮ ಪಕ್ಷರಿಗೆ ಕೊಡಿ ಅಂತ ಕೇಳ್ತಾರೆ. ಬೇರೆ ಇದರಲ್ಲಿ ಇರೋ ಚಟುವಟಿಕೆಲ್ಲ ಒಂದು ಮನವಿ ಹಾಕಿ ಬರ್ತಷ್ಟೇ, ಅರ್ಜಿ ಹಾಕಿ ಬರೋದಪ್ಪ ಇದಷ್ಟೇ. ಮಂತ್ರಿ ಮಂಡಲ ರಿಚಾರ್ಜ್ ಮಾಡಿ ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಕ್ ಹೋಗ್ತೇವೆ. 2.5 ವರ್ಷದಲ್ಲೇ ಮಾಡ್ಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆಗ್ಲಿಗಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಈಗೆಲ್ಲ ನಾವೊಂದು 30-32 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಮನವಿ ಮಾಡಿ ಆದಷ್ಟು ಬೇಗನೆ 7 ವರ್ಷಕ್ಕಾದ್ರು ನಮ್ಗೆ ಕೊಡಿ ಅಂತ ತಿಳಿಸ್ತಿದ್ದೇವೆ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ನಾವು. ನಾಯಕತ್ವ ಬದಲಾವಣೆ ವಿಚಾರ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೋಗ್ಲಿ ಪಾಪ ಬೇಡ ಅಂತಂದವ್ರು ಯಾರು ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಮಾಡಿ ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಬೈ ಎಲೆಕ್ಷನ್ ಆಗೋದನ್ನೇ ಕಾಯ್ತಾ ಇದ್ರು. ಅದರ ಜೊತೆಗೆ ಹೈಕಮಾಂಡು ಕೂಡ ತುಂಬಾ ಗೊಂದಲದಲ್ಲಿದೆ. ಏನು ಮಾಡಬೇಕು ಅನ್ನುವಂಥದ್ದು ಅವರಿಗೆ ನೆಟ್ಟಗೆ ಗೊತ್ತಿಲ್ಲ. ಯಾರಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ. ಮೇ 4ರ ನಂತರ ಎಲ್ಲವೂ ಕೂಡ ಡಿಸೈಡ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಬಟ್ ಅವಾಗ ಕಾಂಗ್ರೆಸ್ ಯಾವ ಪರಿಸ್ಥಿತಿಲಿ ಇರುತ್ತೆ ಅನ್ನುವಂಥದ್ರ ಮೇಲೆ ಡಿಪೆಂಡು. ಬಟ್ ಇಲ್ಲಿ ಸಂಪುಟ ಪುನರ್ರಚನೆನೋ ಅಥವಾ ನಾಯಕತ್ವ ಬದಲಾವಣೆ ಮಾಡಿಬಿಟ್ಟು ಇವರಿಗೆ ಅವಕಾಶ ಅನ್ನುವಂಥದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ಬೋದಾ ಅಂತ ಹೋಗಿರುವಂಥವ್ರಿಗೆ? ಬಹುಶಃ ಅವ್ರಿಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗುವಂಥದ್ದು ಅನುಮಾನ ಆಗಿದೆ. ಯಾಕಂದರೆ ಒಂದು ಸಂಪುಟ ಪುನರಚನೆ ಆಗಬೇಕು ಅಂದರೆ ನಾಯಕತ್ವ ಬದಲಾವಣೆ ಇತ್ಯರ್ಥ ಆಗಬೇಕು, ಆ ಒಂದು ಸಮಸ್ಯೆ. ಅಲ್ಲಿವರೆಗೂ ಕೂಡ ಸಂಪುಟ ಪುನರಚನೆ ಆಗುವಂಥದ್ದು ಕೇವಲವಾಗಿ ತಾತ್ಕಾಲಿಕವಾಗಿ ಸಮಸ್ಯೆ, ಅದು ಹಾಗೆಯೇ ಉಳಿಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಶಾಸಕರು, ಹಿರಿಯ ಶಾಸಕರು
ಮುಖ್ಯಮಂತ್ರಿಗಳ ಒಂದು ಸೂಚನೆಯ ಆಧಾರದ ಮೇರೆಗೆ ಈಗ ಶಾಸಕರು ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಪೃಥ್ವಿರಾಜ್ ಸಾಮಾನ್ಯವಾಗಿ ದೆಹಲಿಗೆ ಹೋದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಬರುವಂಥದ್ದು ಸಹಜ. ಆದರೆ ಈಗ ಕರ್ನಾಟಕ ಭಾಗದವರೇ ಆಗಿರತಕ್ಕಂಥ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಡೀ ರಾಜ್ಯದ ಕಾಂಗ್ರೆಸ್ ವಾತಾವರಣದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ, ನಾಯಕತ್ವ ಬದಲಾವಣೆ ಬಗ್ಗೆ ಗೊತ್ತಿದೆ, ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಗೊತ್ತಿದೆ. ಅದಕ್ಕೆ ಇಲ್ಲಿ ಮಧ್ಯೆ ಇರುವಂಥ ಪ್ರಶ್ನೆ ಏನು ಅಂತಂದರೆ, ನಾಯಕತ್ವ ಬದಲಾವಣೆ ಆಗುವ ಪ್ರಶ್ನೆ ವಿಚಾರ ಅದು ಇತ್ಯರ್ಥ ಆಗುವವರೆಗೂ ಕೂಡ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅನ್ನೋದು. ಈಗ ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕಬೇಕು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ನಿನ್ನೆ ದಿನ ಒಂದು 10ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಗೆ ಹೋಗಿರುವಂಥದ್ದು, ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿರುವಂಥದ್ದು. ಇವತ್ತು ಕೂಡ 4 ಶಾಸಕರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತು ನಾಳೆ ಮತ್ತು ನಾಡಿದ್ದು ಒಂದಷ್ಟು ಜನ ಶಾಸಕರು ಕೂಡ ದೆಹಲಿಗೆ ಹೋಗುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ಕೂಡ ಇಲ್ಲ ಒಂದು ಕಡೆ ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಸಂಪುಟ ಪುನರ್ರಚನೆ ಬದಲು ನಾಯಕತ್ವದ ಬದಲಾವಣೆ ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ತಮ್ಮ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಒಂದು ಕಡೆ CM ಸಿದ್ದರಾಮಯ್ಯ ಅವರು ಬಹಳ ಪ್ರಯತ್ನವನ್ನು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳ ಪೂರೈಕೆ ಆದ ಕೂಡಲೇ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದರು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ, ಪವರ್ ಶೇರಿಂಗ್ ಅನ್ನೋ ವಿಚಾರದಲ್ಲಿ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಾತುಕತೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡನ್ನು ಮಾಡಿದ್ರು. ಆಗ ಹೈಕಮಾಂಡ್ ನಾಯಕರು ಯಾವುದೇ ವಿಚಾರವಾಗಿ ಕೂಡ ಮಧ್ಯಪ್ರವೇಶನ ಮಾಡಿರಲಿಲ್ಲ. ಹಾಗಾಗಿನೇ ಈಗ ಮುಖ್ಯವಾಗಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ವಿಳಂಬವಾಗಿ ಇರುವಂಥದ್ದು. ಹಾಗಾಗಿನೇ ಮುಖ್ಯಮಂತ್ರಿಗಳು ನಿನ್ನೆ ಚಿಕ್ಕಮಗಳೂರಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಅದು ಡಿಲೇ ಆಗಿದೆ, ಅದು ಮಾಡಬೇಕು, ಅದಕ್ಕೆ ನನ್ನದೇನು ತಕರಾರಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಹಿರಿಯ ಶಾಸಕರಿಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಲ್ಲೋದ್ರ ಮುಖಾಂತರವಾಗಿ ಅವರಿಗೆ ಸಪೋರ್ಟನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಒಂದು ರೀತಿ ಶಾಸಕರ ಮುಖಾಂತರವಾಗಿ ಒತ್ತಡವನ್ನು ಹಾಕಿದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಸಂಪುಟ ಪುನರ್ರಚನೆ ಮಾಡ್ಬೋದು. ಆ ಮುಖಾಂತರವಾಗಿ 5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಯಾಗಿ ಮುಂದಿರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ಪ್ಲಾನನ್ನು ಮಾಡಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಅವರ ಆಪ್ತ ಬಳಗ ಹೇಳೋ ಪ್ರಕಾರವಾಗಿ ಚುನಾವಣೆ ಅಂದರೆ ಅನ್ಯ ರಾಜ್ಯಗಳ ಚುನಾವಣೆ ಏನು ಮತದಾನ ಮುಗಿದ ಬಳಿಕವಾಗಿ ಇಲ್ಲ ಒಂದು ಕಡೆ ಒಂದು ಅಷ್ಟು ಬದಲಾವಣೆ ಆಗ್ಬೋದು. ಮುಖ್ಯವಾಗಿ ಹೈಕಮಾಂಡ್ ನಾಯಕರು ಕೂಡ CM ಸಿದ್ದರಾಮಯ್ಯ ಮತ್ತು ಕರೆದು ಮಾತಾಡೋದ್ರ ಮುಖಾಂತರವಾಗಿ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಒಂದು ಇತ್ಯರ್ಥ ಪಡಿಸ್ಬೋದು ಅನ್ನುವಂಥದ್ದು. ಮತ್ತೊಂದು ಕಡೆ ಅಧಿಕಾರವನ್ನು ಬಿಟ್ಕೊಡುವಂಥ ನಿಟ್ಟಿನಲ್ಲಿ ಕೂಡ CM ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಆಪ್ತ ಬಳಗದ ಶಾಸಕರು ಕೂಡ ಕಾಯ್ತಾ ಇರುವಂಥದ್ದು. ಇದೀಗ ಒಂದಷ್ಟು ಜನ ಶಾಸಕರು ದೆಹಲಿಗೆ ಹೋದರೂ ಕೂಡ ಸಂಪುಟ ಪುನರ್ರಚನೆ ವಿಚಾರವಾಗಿ ಅಲ್ಲಿ ಚರ್ಚೆ ಮಾಡಿದ್ರು ಕೂಡ ಅಂತಿಮವಾಗಿ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಚರ್ಚೆಗೆ ಬರುವಂಥದ್ದು. ಆಗ CM ಸಿದ್ದರಾಮಯ್ಯ ಅವರು ಕರೆಯೋದ್ರ ಮುಖಾಂತರವಾಗಿ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. CM ಸಿದ್ದರಾಮಯ್ಯ ಬಣದ ಶಾಸಕರು ದೆಹಲಿಗೆ ಹೋದರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ಅವರೇನು ನಡೆಯನ್ನು ತೋರ್ತಾರೆ ಅದರ ಆಧಾರದ ಮೇಲೆ ಮುಂದಿನ ನಡೆಯನ್ನು ತೋರುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಹಾಗಾಗಿನೇ ಇವತ್ತು ಡಿ ಕೆ ಶಿವಕುಮಾರ್ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಹಾಕೊಂಡಿಲ್ಲ. ದೆಹಲಿಯಲ್ಲಿ ಏನಾಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕಾರ್ಯತಂತ್ರವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ಹಾಗಾಗಿನೇ ದೆಹಲಿಯಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅದರ ಆದ ಮೇಲೆ ಮುಂದಿನ ನಡೆಯನ್ನು ತರೋದ್ರ ಮುಖಾಂತರವಾಗಿ ನಾಳೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಸಂಪುಟ ಪುನರ್ರಚನೆ ಬದಲು ಮುಖ್ಯವಾಗಿ ನಾಯಕತ್ವ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಹೀಗಾಗಿ ಒತ್ತಡದ ನಡುವೆ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ಸಂಪುಟ ಪುನರ್ರಚನೆ ಆಗಿರ್ಬೋದು, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಆಗುವಂಥ ಒಂದು ತೀರ್ಮಾನ ಆಗುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ.